ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಕಾಳುಗಳು, ಬಟಾಣಿ, ಹೆಸರು ಕಾಳು, 3-4 ಥರ ಬಟಾಣಿ ಕಾಳು ಎಲ್ಲ ನಾನು ರಾತ್ರಿ ನೆನೆ ಇಟ್ಟಿದ್ದೆ. ನೆನೆ ಇಟ್ಬಿಟ್ಟು 4-5 ಥರ ತರಕಾರಿ ಹಾಕಿಬಿಟ್ಟು ನಾವೊಂದು ಸಾಗು ಮಾಡಿದ್ದೀನಿ. ಈ ಸಾಗು ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಸಾಗು ಆದರೂ ಅನ್ಬೋದು, ಗೊಜ್ಜಾದ್ರೂ ಅನ್ಬೋದು, ಇದು ಕೂಟಾದರೂ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಒಬ್ಬಟ್ಟು ಮಾಡಿದಾಗಾಯಿತು, ಅನ್ನ ಸಾಂಬಾರ್ಗಾಯಿತು, ಆಮೇಲೆ ನೀವು ಮನೇಲಿ ಪೂರಿ ದೋಸೆ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೊಂದು ಸಾಗು ಕಾಳೆಲ್ಲ ನೆನೆಸಿಟ್ಟು ಸಾಗು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಥರ ಕಾಳುಗಳೆಲ್ಲ ನೆನಕಿ ನಾನು ಒಂದು ಸಾಗು ಮಾಡ್ತೀನಿ ಬನ್ನಿ. ಬಟಾಣಿ ಒಂದು 5-6 ಥರ ಬಟಾಣಿಗಳಿದಾವೆ. ಕಡಲೆಕಾಳು, ಹೆಸ್ರು ಕಾಳು ಹಾಕಿಬಿಟ್ಟು ನಾನು ಆಲೂಗಡ್ಡೆ ತರಕಾರಿಗಳೆಲ್ಲ ಹಾಕಿ ನಾನೊಂದು ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸಲ್ಲೇ ನಾನು ಸಾಗು ಮಾಡ್ತೀನಿ ಬನ್ನಿ. ಈ ಬಟಾಣಿ ಕಡಲೆಕಾಳು ರಾತ್ರಿ ಎಲ್ಲ ನೆನೆಕಿ ಬೆಳಗ್ಗೆ ಎದ್ದು ಮಾಡ್ಬೋದು. ಇಲ್ಲ ಅಂದರೆ ಒಂದು 4 ಅವರ್ ನೆನೆಸಿದ್ರು ಸಾಕು. ಇವಾಗ ನೀಟಾಗಿ ತೊಳ್ಕೊಂಬಿಟ್ಟು ನಾನು ಇದನ್ನು ಬೇಯಿಸೋಕ್ಕಿಡ್ತೀನಿ ಬನ್ನಿ. 1-2 ಸತಿ ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಚಿಕ್ಕ ಕುಕ್ಕರಲ್ಲಿ ಇದನ್ನು ಬೇಯಕ್ಕಿಡೋಣ. ನೋಡಿ, ಇವಾಗ ನಾನು 2 ಸರಿ ತೊಳ್ಕೊಂಬಂದಿದ್ದೀನಿ. ಒಂದು ಸ್ವಲ್ಪ ಇದು ಮುಣಗಷ್ಟು ನೀರು ಹಾಕಿಬಿಟ್ಟು ಇದೊಂದು 2 ವಿಶಿಲ್ ಹೊಡ್ಸ್ಕೊಂಬರೋಣ ಬನ್ನಿ. ಇದಕ್ಕೊಂದು ಚಿಕ್ಕದಾಗಿ ಇದು ಬೇಯಿದ್ರಾಗೆ ನಾನು ಮಸಾಲ ರೆಡಿ ಮಾಡ್ತೀನಿ ಬನ್ನಿ. ಇವಾಗ ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ. ಆ ಜಾರ್ಗೆ ಇವಾಗ ನಾನು ಒಂದೊಂದು ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಅರ್ಧ ಇಂಚಷ್ಟು ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿ, ಒಂದು ಗೆಡ್ಡೆ. ನೋಡಿ, ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಾಯಿ ಜಾಸ್ತಿ ತಿನ್ನೋರಿದ್ದರೆ ನೀವು ಕಾಯಿ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಒಂದು 1/4 ಹೋಳಷ್ಟು ಹಾಕ್ಕೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಪೀಸು ಚಕ್ಕೆ, 4 ಲವಂಗ. ಇವಾಗ ನಾವು ಇದನ್ನು ರುಬ್ಕೊಂಬರೋಣ ಬನ್ನಿ. ನೋಡಿ, ಒಂದು ಅಗಲವಾಗಿರೋದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಪಾನು. ಅದಕ್ಕೆ ನಾನು ಒಂದು 3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಜೀರಿಗೆ. ನೋಡಿ, ಹಸಿ ಕರಿಬೇವು ಸೊಪ್ಪು, 1 ಈರುಳ್ಳಿ ಇವಾಗ ಹಾಕ್ಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ತೀನಿ. ಚೆನ್ನಾಗಿ ಈ ಥರ ನಾವು ಫ್ರೈ ಮಾಡ್ಕೋಬೇಕು, ಅಂದರೆ ಗೊಜ್ಜು ಸೂಪರಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ನಾನು ತರಕಾರಿ ಹಾಕ್ತೀನಿ. ಕಾಳು ಜೊತೆ ತರಕಾರಿ ಹಾಕಿದರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಹೂಕೋಸು, ಕ್ಯಾರೆಟು, ಆಲೂಗಡ್ಡೆ, ನವಕೋಲು ಇವು 3 ಹಾಕಿಬಿಟ್ಟು ನಾನು ಇವಾಗ ಇದನ್ನು ಫ್ರೈ ಮಾಡ್ತೀನಿ. ಈ ಥರ ತರಕಾರಿ ಸ್ವಲ್ಪ ಕಾಳುಗಳೆಲ್ಲ ನೆನೆಸಿ ಹಾಕೋದ್ರಿಂದ ಸೂಪರಾಗಿರುತ್ತೆ. ಚಪಾತಿಗೆ ತಿನ್ಬೋದು, ಪೂರಿ ತಿನ್ಬೋದು. ಇವಾಗ ನಾನು ಫ್ರೈ ಮಾಡಾಗೆ 1 ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಕಾಳು ಬೆಂದು ಸ್ವಲ್ಪ ಆರೋದ್ರಾಗೆ ನಾವು ಈ ತರಕಾರಿ ಎಲ್ಲ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇದೊಂದು ಸತಿ ನೀವು ಈ ಥರ ಮನೇಲಿ ತರಕಾರಿ ತಂದಾಗೆ ಕಾಳುಗಳಿದ್ದಾಗ ನೆನೆಕ್ಬಿಟ್ಟು ಈ ಥರ ನೀವು ಗೊಜ್ಜು ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಸ್ವಲ್ಪ ಇದು ಬೇಯಲಿ. ಒಂದೇ 1 ನಿಮಿಷ ಇದು ಎಣ್ಣೆಲಿ ಫ್ರೈ ಆಗಿಂದ ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಣ. ನೋಡಿ, ತರಕಾರಿ ಎಲ್ಲ ಇವಾಗ ಬೆಂದಿದೆ. ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಮಸಾಲೆ ಹಾಕೋಣ. ಎಷ್ಟು ಚೆನ್ನಾಗಿ ಇದನ್ನು ಬೇಯಿಸಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕಾಳುಗಳು ತರಕಾರಿ ಎಲ್ಲ ಹಾಕಿ ಮಕ್ಕಳಿಗೆ ಕೊಡೋದಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಟ್ಟರೆ ಈ ಸ್ವಲ್ಪ ಇವಾಗ ಮಸಾಲೆ ಬೇಯಲಿ, ಸ್ವಲ್ಪ ನೀರು ಹಾಕೋಣ. ನೋಡಿ, ಮಸಾಲೆ ಹಾಕಿದ್ದೀನಿ. ಸ್ವಲ್ಪ ಮಸಾಲದು ಜಾರ್ ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು ನಾವು ಸ್ವಲ್ಪ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿ, ಈ ಥರ ನಾವು ತಿರುಗಿಬಿಟ್ಟು ಸ್ವಲ್ಪ ಇವಾಗ ಮುಚ್ಚೋಣ. ಯಾಕಂದರೆ ಇದು ತರಕಾರಿ ಎಲ್ಲ ಹಸಿ ಇರುತ್ತಲ್ಲ, ಸ್ವಲ್ಪ ತರಕಾರಿ ಬೇಯಲಿ ಅಂತ ಇವಾಗ 1 ನಿಮಿಷ ಮುಚ್ಚೋಣ. ನೋಡಿ, ಕಾಳೆಲ್ಲ ಬೇಯಿಸ್ಕೊಂಡು ನಾನು ಬಸ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬೇಯ್ದಿದ್ದಾವೆ ಅಂತ ನೀವೇ ನೋಡಿ. ಹಿಂಗೆ 2-3 ಸೀಟಿ ಹೊಡೆಸಿದ್ರೆ ಸಾಕು, ಸೂಪರಾಗಿ ಬೆಂದಿರ್ತಾವೆ. ಇವಾಗ ಇದಕ್ಕೆ ನಾವು ಇವತ್ತು ತರಕಾರಿ ಎಲ್ಲ ಬೇಯ್ತೈತಿ. ಇವಾಗ ಅದಕ್ಕೆ ಹಾಕೋಣ ಬನ್ನಿ. ನೋಡಿ, ಇವಾಗ ತೆಗಿತಾಯಿದ್ದೀನಿ. ತೆಗೆದುಬಿಟ್ಟು ಇದ್ರ ಜೊತೆಗೆ ನಾವು ಕಾಳು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು 1 ನಿಮಿಷ ಬೇಯಿದ್ರೆ ಸಾಕು, ಎಲ್ಲ ಮಸಾಲೆ ಮಿಕ್ಸ್ ಆಗುತ್ತೆ.
ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ, ನೀವು ಕಾಯಿ ತಿರ್ಲಾರ್ದವ್ರು ಇದ್ದೀರಂದರೆ ತೆಳ್ಳಗಾಗುತ್ತಪ್ಪ ಸಾರು ಅಂದರೆ, ಒಂದು ಆಲೂಗಡ್ಡೆ ಬೇಯಿಸ್ಕೊಂಡ್ಬಿಟ್ಟು ನೀವು ಅದನ್ನು ಪುಡಿ ಮಾಡಿ ಹಿಚ್ಚಿಬಿಟ್ಟು ಹಾಕಿದ್ರೆ ಮಾತ್ರ ಸಾಗು ಸೂಪರಾಗುತ್ತೆ. ಗೊಜ್ಜು ತಿನ್ನೋಕ್ಕೂ ಮಸ್ತಾಗಿರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ಕಾಳು ಬೇಯಿಸಿರೋ ನೀರಿರ್ತಾರೆ, ನಾನು ನೀರು ಹಾಕ್ಕೊಂತೀನಿ. ಹಾಕಿ ಇವಾಗ ಇನ್ನೊಂದು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವೇ ನೋಡ್ಬೋದು, ಅಷ್ಟು ಚೆನ್ನಾಗಾಗಿದೆ ಇದು. ಒಬ್ಬಟ್ಟು ಮಾಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಒಬ್ಬಟ್ಟು ಜೊತೆಗೆ ಸಿಹಿ ಜೊತೆಗೆ ಪಕ್ಕಕ್ಕೆ ಹಾಕೊಂಡ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ. ಮನೇಲಿ ಕಾಳುಗಳಿದ್ರೆ ರಾತ್ರಿ ನೆನೆಯಕ್ಬಿಟ್ಟು ಬೆಳಗ್ಗೆ ಎದ್ದು ಒಂದು 4-5 ತರಕಾರಿ ತೊಗೊಂಡು ನೀವು ಈ ಥರ ಸಾಗು ಮಾಡ್ಕೋಬೋದು. ಅನ್ನದ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆಲ್ಲ ತಿನ್ಬೋದು. ಈ ಕಾಳು ತರಕಾರಿ ಹಾಕಿ ನಾನು ಪಲ್ಯ ಮಾಡಿರೋದು ನಿಮಗೆ ಸಾಗು ಮಾಡಿರೋದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.